ಒಂದು ನೋಡಿ, ನಾವು ಲಾಂಗ್ ರನ್ನು ದೇಶದ ಪರಿಸ್ಥಿತಿ ಎಲ್ಲವನ್ನೂ ವಿಚಾರ ಮಾಡಬೇಕಾಗ್ತದೆ. ಮತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನೊಂದು ಶಾಂತಿ ನೆಲೆಸಿದೆ. ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ಆ ರೀತಿಯಾದ ಒಂದು ನಿರ್ಮಾಣ ಎಂದೂ ಆಗಿರಲಿಲ್ಲ. ಶಾಂತಿಯ ನಿರ್ಮಾಣ ಅದಾಗಿತ್ತು. ಯಾವಾಗ ಪಾಕಿಸ್ತಾನದವರು 26 ಜನ ಇವತ್ತು ಹಿಂದೂಗಳನ್ನು ಉಗ್ರಗಾಮಿಗಳು ಹತ್ಯೆ ಮಾಡಿದರು, ಅದರ ಹಿಂದೆ ಪಾಕಿಸ್ತಾನದ ಕೈವಾಡ ಮತ್ತು ಪಾಕಿಸ್ತಾನಗಳು ಉಗ್ರಗಾಮಿಗಳಿಗೆ ಎನ್ಕರೇಜ್ ಮಾಡಿದ್ದು ಸ್ಪಷ್ಟವಾದಂಥ ಪ್ರೇಮಾಪೇಕ್ಷ ಕೇಸ್ ಸಿಕ್ಕ ಮೇಲೇ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ನಮ್ಮ ಸೈನಿಕರು ಅಲ್ಲಿ ಯಾರು ಉಗ್ರಗಾಮಿಗಳ ನೆಲೆ ಅಂತ ಏನಿದೆ ಅಲ್ಲಿ ಹೋಗಿ ಅದೇ ದೇಶದಲ್ಲಿ ಹೋಗಿ ಅವ್ರಿಗೆ ಅಟ್ಯಾಕ್ ಮಾಡಿ ಆ ಉಗ್ರಗಾಮಿಗಳ ನೆಲೆಯನ್ನು ನಾಶ ಮಾಡುವಂಥ ಕೆಲಸವನ್ನು ಮಾಡಿದರು. ಯಾವ ರೀತಿ ಒಂದು ರಿಪ್ಲೈ ಕೊಡಬೇಕಾಗಿತ್ತು ರಿಪ್ಲೈ ಕೊಡುವಂಥ ಕೆಲಸವನ್ನು ಮಾಡಿದರು. ಮತ್ತು ಪ್ರತಿ ಹಂತದಲ್ಲಿ ಸೈನಿಕರಿಗೆ ಪೂರ್ತಿ ಅಧಿಕಾರವನ್ನು ಕೊಟ್ಟು ಅವ್ರಿಗೆ ಎಲ್ಲ ರೀತಿ ಹಿಂದೆ ಯಾರೂ ಬಹುಶಃ ಈ ರೀತಿ ಕೊಟ್ಟಿರಲಿಕ್ಕಿಲ್ಲ. ಆದರೆ ಅಧಿಕಾರವನ್ನು ಕೊಡುವ ಮುಖಾಂತರ ಒಂದು ನೈತಿಕವಾದಂಥ ಶಕ್ತಿಯನ್ನು ಇವತ್ತು ಹೆಚ್ಚಿನ ರೀತಿ ಶಕ್ತಿ ಕೊಡುವಂಥ ಕೆಲಸವನ್ನು ನರೇಂದ್ರ ಮೋದಿಜಿಯವರು ಸೈನಿಕರಿಗೆ ಮಾಡಿದರು. ಹೀಗಾಗಿ ಇವತ್ತು ಯಾವುದೇ ಒಂದು ಹಂತದಲ್ಲಿ ಒಂದು ಬುದ್ಧಿ ಕಲಿಸುವಂಥದ್ದು ಇರ್ತದೆ. ಆ ಬುದ್ಧಿ ಕಲಿಸುವಂಥ ಹಂತಕ್ಕೂ ಹೋಗಿದ್ದರು. ಅದಕ್ಕೆ ಒಂದು ಇದು ಯಾವುದೇ ಟೈಮ್ದಲ್ಲಿ ಮೋದಿಜಿಯವರು ಯಾವ ರೀತಿ ಚಾಣಾಕ್ಷರಿದ್ದಾರೆ ಅಂತಂದರೆ ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದಂಥವ್ರು ಎಲ್ಲರಿಗೂ ಗುರ್ತು. ಯಾಕಂದ್ರೆ ನಾನು ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗೂ ನೋಡಿದ್ದೇನೆ. ಅಲ್ಲಿ ಗುಜರಾತಲ್ಲಿ ಯಾವ ರೀತಿ ಆಡಳಿತ ಕೊಟ್ಟರು, ಯಾವ ರೀತಿ ಒಂದು ಅಡ್ಮಿನಿಸ್ಟ್ರೇಷನ್ ಇತ್ತು, ಪ್ರಧಾನಮಂತ್ರಿ ಆದಮೇಲೆ ನೋಡಿದ್ದೇನೆ. ಹೀಗಾಗಿ ಯಾವ ಟೈಮ್ದಲ್ಲಿ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು, ಯಾರಿಗೆ ಇವತ್ತು ಅವ್ರಿಗೆ ಪ್ರತಿಕಾರ ಮಾಡಬೇಕು ಪಾಕಿಸ್ತಾನದವ್ರಿಗೆ, ಇದೆಲ್ಲವೂ ಅವ್ರಿಗೆ ಟೈಮ್ಲಿ ಗುರ್ತಿದೆ. ಆ ಹಿನ್ನೆಲೆಯಲ್ಲಿ ಈಗ ಈ ಸಿಂಧೂರ್ ಆಪರೇಷನ್ ಸಿಂಧೂರ್ ಮುಖಾಂತರ ತಕ್ಕದಾದಂಥ ಉತ್ತರ ಕೊಟ್ಟಿದ್ದಾರೆ. ಮತ್ತು ಯಾವುದೇ ಸಂದರ್ಭದಲ್ಲಿ ಈಗಾಗಲೇ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಯಾವುದೇ ಸಂದರ್ಭದಲ್ಲಿ ಮತ್ತೆ ಏನಾದರೂ ಪ್ರಚೋದನೆ ಮತ್ತೊಂದು ಉಗ್ರಗಾಮಿಗಳಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಮುಂದುವರೆದರೆ ನಾವು ಬಿಡುವುದಿಲ್ಲ, ಪಾಕಿಸ್ತಾನವನ್ನು ನಾಶ ಮಾಡ್ತೀವಿ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ರಕ್ಷಣಾ ಸಚಿವರಂತ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ ಮತ್ತು ನಮ್ಮ ಕೇಂದ್ರ ಗೃಹ ಸಚಿವರಂತ ಅಮಿತ್ ಶಾ ಅವರು ಹೇಳಿದ್ದಾರೆ. ಹೀಗಾಗಿ ಈಗ ಕಾಂಗ್ರೆಸ್ ಅವ್ರಿಗೆ ಈಗ ಯಾಕೆ ಯುದ್ಧ ನಿಲ್ಲಿಸಿದ್ರಿ, ಯಾಕೆ ಇದು ಮಾಡಿ ಯುದ್ಧ ವಿರಾಮ ಯಾಕೆ ಘೋಷಣೆ ಮಾಡಿದ್ರಿ? ಈಗ ಸಂತೋಷ್ ಲಾಡ್ ಅಂತವರು ಇವತ್ತು ನರೇಂದ್ರ ಮೋದಿ ಅಂತವ್ರು ಟೀಕಾ ಮಾಡುವಂಥ ಪರಿಸ್ಥಿತಿ ಇವತ್ತು ನೋಡಿದರೆ ಭಾಳ ಒಂದು ಈ ಕೆಳಮಟ್ಟಕ್ಕೆ ಹೋಗ್ತಾರೆ ಅಂದರೆ ಒಬ್ಬ ಮಂತ್ರಿಗಳು ಭಾಳ ಬೇಜಾರಾಗ್ತದೆ ನಮಗೆ ನೋಡಿದರೆ. ಹೀಗಾಗಿ ಅವ್ರ ವ್ಯಕ್ತಿತ್ವ ಏನು, ನರೇಂದ್ರ ಮೋದಿಯವ್ರ ವ್ಯಕ್ತಿತ್ವ ಏನು ಅದು ಅರ್ಥ ಮಾಡ್ಕೋಬೇಕಾಗಿದೆ. ಹಿಂದೆ ಈ ಕಾಂಗ್ರೆಸ್ಸಲ್ಲಿದ್ದಾರೆ ಸಂತೋಷ್ ಲಾಡ್, ಹಿಂದೆ ಕಾಂಗ್ರೆಸ್ ಅವರು ಅಧಿಕಾರದಿದ್ದಾಗ ಏನೇನು ತಪ್ಪು ಮಾಡಿದರು, ಮಿಸ್ಟೇಕ್ ಮಾಡಿದರು, ಅವರೇನು ಹಿಂದೆ ಮಿಸ್ಟೇಕ್ ಮಾಡಿದರು ಅದನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ ಜಮ್ಮು ಕಾಶ್ಮೀರದಲ್ಲಿ. ಹಾಗಾದರೆ ಇವತ್ತು ಪಾಕಿಸ್ತಾನ ಅಕ್ಯುಪೈಡ್ ಕಾಶ್ಮೀರ ಅಂತಿದೆ, ಅದು ಯಾರ ಕಾಲದಲ್ಲಿ ಹೋಯಿತು? ಅವರು ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಾಗ ಅದು ನಾವು ಕಳ್ಕೊಂಡು ಪಾಕಿಸ್ತಾನಕ್ಕೆ. ಚೈನಾಕ್ಕೆ ಕಾಶ್ಮೀರದ ಒಂದಿಷ್ಟು ಭಾಗ ಚೈನಾದವರು ಅಕ್ಯುಪೈ ಮಾಡಿದ್ದಾರೆ, ಯಾರ ಕಾಲದಲ್ಲಿ ಹೋಯಿತು? ಕಾಂಗ್ರೆಸ್ ಅವ್ರ ಕಾಲದಲ್ಲಿ ಹೋಗಿದೆ. ಸಂತೋಷ್ ಲಾಡ್ ಅದನ್ನು ಕ್ವಶನ್ ಮಾಡಲಿಲ್ಲ. ಅದನ್ನು ಅದು ಬಿಟ್ಟು ಇವತ್ತು ಯುದ್ಧ ವಿರಾಮ ಯಾಕೆ ಘೋಷಣೆ ಮಾಡಿದಿರಿ? ಏನು ಪ್ರತಿಕಾರ ತೋರಿಸ್ಬೇಕಾಗಿತ್ತು, ಪ್ರತಿಕಾರ ಕೊಟ್ಟಿದ್ದೀವಿ ನಾವು ಮೋದಿಜಿಯವ್ರ ನೇತೃತ್ವದಲ್ಲಿ. ಈಗ ಯುದ್ಧ ವಿರಾಮ ಘೋಷಣೆ ಬೇರೆ ಬೇರೆ ಕಾರಣಗಳಿರ್ತಾವೆ, ಹಿನ್ನೆಲೆ ಇರ್ತಾವೆ ಅದಕ್ಕೆ. ಮತ್ತು ಭಾಳ ಜನ ಹೇಳಿದರು, ಕಾಂಗ್ರೆಸ್ ಅವರು ಹೇಳಿದರು ಎಲ್ಲ ಟ್ರಂಪ್ ಹೇಳಿದ್ದಕ್ಕೆ ನೀವು ಮಾಡಿದಿರಿ ಅಂತ ಹೇಳಿ. ಕಾಂಗ್ರೆಸ್ ಅವ್ರು ಮಾತಾಡ್ತಾರೆ, ಕೆಲವರು ಸಣ್ಣ ಪುಟ್ಟ ಲೀಡರ್ಸ್ ಮಾತಾಡ್ತಾರೆ, ಇಲ್ಲ ಅವರು ಟ್ರಂಪ್ ಹೇಳಿದರು ಅಂತ. ಇವತ್ತು ಪತ್ರಿಕೆ ನೀವು ನೋಡಿದ್ರಿ, ಬೆಳಗ್ಗೆ ಟ್ರಂಪ್ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿನ್ನೂ ಇಡೀ ಟಿ ವಿ ಮೀಡಿಯಾದಲ್ಲಿ ಬಂತು, ಇದಕ್ಕೆ ನಾನು ಅವರು ಮಧ್ಯಸ್ಥಿಕೆ ವಹಿಸಿಲ್ಲ, ನಾ ಇಂಟರ್ವ್ಯೂನ್ ಆಗಿಲ್ಲ, ಅದು ಎರಡೂ ದೇಶಗಳು ಅವರು ನಿರ್ಧಾರ ಕೈಗೊಂಡಿದ್ದು ಅನ್ನುವಂಥ ಮಾತನ್ನು ಟ್ರಂಪ್ ಹೇಳಿದ್ದಾರೆ. ಹೀಗಾಗಿ ಸುಮ್ಮನೆ ವಿನಾಕಾರಣ ಯಾರ್ದಾರ ಹೆಸರು ತೆಗೆದುಕೊಂಡು ಬರೋದು. ಇವತ್ತೇನು ಆಮೇಲೆ ಹಿಂದೆ ಹೇಳ್ತಾರೆ, ಇಂದಿರಾ ಗಾಂಧಿ ಬಾಂಗ್ಲಾದೇಶದ ವಿರುದ್ಧ ಹೋರಾಟ ಮಾಡಿದಾಗ ಇಂದಿರಾ ಗಾಂಧಿ ಗೆದ್ದರು ಅಂತೇಳಿ. ಈಗ ಇಲ್ಲಿ ಸಿದ್ದರಾಮಯ್ಯನವರು ಮತ್ತೊಬ್ರು ಹೇಳ್ತಾರೆ, ಈ ಕ್ರೆಡಿಟ್ ಸೈನಿಕರಿಗೆ 100% ಕ್ರೆಡಿಟ್ ಸೈನಿಕರಿಗೆ ಹೋಗ್ಬೇಕು. ಆದರೆ ಅದು ಲೀಡರ್ಶಿಪ್ ತೊಗೊಂಡವ್ರು ಯಾರು? ಮೋದಿಜಿಯವ್ರ ನಾಯಕತ್ವದಲ್ಲಿ. ಕಾಂಗ್ರೆಸ್ ಲೀಡರ್ಶಿಪ್ ಇದ್ದಾಗ ಬರೀ ಸೋಲುದ ನೋಡಿದ್ದೇವೆ ನಾವು ಚೈನಾ ಮತ್ತು ಪಾಕಿಸ್ತಾನಕ್ಕೆ. ಆದರೆ ಇವತ್ತು ಮೋದಿಜಿಯವರ ಒಂದು ಲೀಡರ್ಶಿಪ್ನಲ್ಲಿ ಒಂದು ನಿರ್ಣಾಯಕ ಹಂತಕ್ಕೆ ನಾವು ಬಂದಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಯಾವ ರೀತಿ ಇವತ್ತು ಸಂತೋಷ್ ಲಾಡ್ ಎಲ್ಲ ಮಾತಾಡ್ತಾ ಇದ್ದಾರೆ. ಇವತ್ತು ಸಂತೋಷ್ ಲಾಡ್ ಬಹುಶಃ ಅವರು ಇನ್ನೊಬ್ಬರು ಹಿರಿಯ ನಾಯಕರಾದ ಕೇರಳದವರು ಶಶಿ ತರೂರ್ ಅಂತೇಳಿ, ಅವ್ರ ಸ್ಟೇಟ್ಮೆಂಟ್ ಬಗ್ಗೆನೇ ಒಂದು ಸ್ವಲ್ಪ ಸ್ಕ್ರೂಟಿನಿ ಮಾಡಿಬಿಡಲಿ. ಯಾರು ಸಂತೋಷ್ ಲಾಡ್ ಮೋದಿಯವ್ರನ್ನ ಟೀಕೆ ಮಾಡೋ ಮುಂಚೆ ಆ ಶಶಿ ತರೂರ್ ಏನು ಸ್ಟೇಟ್ಮೆಂಟ್ ಕೊಟ್ಟರಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಸ್ಪಷ್ಟೀಕರಣ ಕೊಟ್ಬಿಡ್ಲಿ ಸಂತೋಷ್ ಲಾಡ್. ಕಾಂಗ್ರೆಸ್ ಲೀಡರ್ ಹೌದಲ್ಲ, ಅವರು ಕಾಂಗ್ರೆಸ್ಸಿನ MP ಇಲೆಕ್ಟೆಡ್ MP ಅವರು ಕೇರಳದಿಂದ. ಅವ್ರು ಇವತ್ತು ಮೋದಿಜಿಯವರು ಏನು ನಿರ್ಧಾರ ಕೈಗೊಂಡಿದ್ದಾರೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಯಾರು? ಶಶಿ ತರೂರ್. ಇದಕ್ಕೆ ಸಂತೋಷ್ ಲಾಡ್ ಏನು ಹೇಳ್ತಾರೆ, ಉತ್ತರ ಕೊಡಲಿ ಇದಕ್ಕೆ.
ಸುಮ್ಮನೆ ಟೀಕೆ ಮಾಡಬೇಕು, ಟೀಕೆ ಮಾಡೋ ಸಲುವಾಗಿ ಟೀಕೆ ಮಾಡುವಂಥದ್ದು ಬೇಡ. ಹೀಗಾಗಿ ಇಮ್ಮೆಚ್ಯೂರ್ಡ್ ಅಂತಾರೆ ಇವರೆಲ್ಲ ಲೀಡರ್ಸ್ ಏನದಲ್ಲ, ಇಮ್ಮೆಚ್ಯೂರ್ಡ್ ಅದಾರ. ತಮ್ಮ ಬೆನ್ನು ತಾವು ನೋಡ್ಕೊಳ್ಳಿ. ಫಸ್ಟು ತಮ್ಮ ಕಾಂಗ್ರೆಸ್ ಪಾರ್ಟಿ ಏನು ಡಿಫಾಲ್ಟ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಶಶಿ ತರೂರ್ ಏನು ಹೇಳಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಶಶಿ ತರೂರ್ ಒಪ್ಪನ ಹೇಳಿದ್ದಾರೆ, ನಾನು ಮೊದಲು ಇಂಡಿಯನ್ ಸಿಟಿಜನ್, ಒಬ್ಬ ನಾಗರಿಕ, ಭಾರತದ ನಾಗರಿಕ. ಹೀಗಾಗಿ ನಾವು ಕೇಂದ್ರ ಸರ್ಕಾರ ಜೊತೆ ಇರಬೇಕಾಗಿದೆ. ಪ್ರೈಮ್ ಮಿನಿಸ್ಟ್ರು ನಿರ್ಧಾರ ಕೈಗೊಂಡಿದ್ದನ್ನು ನಾನು ಸ್ವಾಗತ ಮಾಡ್ತೀನಿ. ಮತ್ತು ಅವರು ಏನು ಅಟ್ಯಾಕ್ ಮಾಡಿದ್ರು, ಆಪರೇಷನ್ ಮಾಡಿದರು ಸಿಂಧೂರು, ಮತ್ತು ಇವತ್ತಿನ ಯುದ್ಧ ವಿರಾಮ ಮಾಡಿದ್ದಾರೆ. ಇದು ಒಳ್ಳೆಯ ರೀತಿಯಾದಂಥ ಒಂದು ನಡವಳಿಕೆ ಅನ್ನುವಂಥದ್ದು, ಒಳ್ಳೆಯ ನಿರ್ಧಾರಗಳು ಅನ್ನುವಂಥದ್ದನ್ನು ಶಶಿ ತರೂರ್ ಹೇಳ್ತಾರೆ. ಈ ಕಾಂಗ್ರೆಸ್ಸರು ಅರ್ಥ ಮಾಡ್ಕೋಬೇಕು, ಪರ್ಟಿಕ್ಯುಲರ್ಲಿ ಸಂತೋಷ್ ಲಾಡ್ ಇದನ್ನ ಅರ್ಥ ಮಾಡ್ಕೋಬೇಕಂತ ಹೇಳ್ತೇನೆ ನಾನು. ಸರ್, ಈಗ ಸಂತೋಷ್ ಲಾಡ್ ಅವರಿಗೆ ಪತ್ರಕರ್ತರ ಪ್ರಶ್ನೆ ಕೇಳಿದ್ರೆ ನೀವು ಬಿಜೆಪಿ ಕಾರ್ಯಕರ್ತರ ಅಂತ ಒಂದು ಉತ್ತರ ವಾಪಸ್ ಕೊಡ್ತಾರೆ. ಅದಕ್ಕೆ ಪ್ರಶ್ನೆನೇ ಕೇಳಬಾರ್ದು ಅಲ್ಲ, ಅದು ಏನಾಗಿದೆ, ಅವ್ರದ್ದು ಮೀಡಿಯಾ ಇಂಟ್ರಾಕ್ಷನ್ ನೋಡಿದ್ದೀನಿ. ತಾವು ಹೇಳಿದ್ದ ಕರೆ, ನಿಮ್ಮ ಮಾಧ್ಯಮದವ್ರು ಏನಾರು ಭಾಳ ನೀವು ಟ್ಯಾಕಲ್ ಮಾಡೋಕೆ ಹೊಂಟ್ರೆ ನೀವು ಬಿ ಜೆ ಪಿಯವ್ರನ್ನ ಅಂತ ಈ ರೀತಿ ಒಂದು ಪ್ರಶ್ನೆ ಮಾಡುವಂಥದ್ದು ಇದೆಲ್ಲ. ನಿಮ್ಗೆ ಏನು ತಿಳಿದಿದೆ ಅದನ್ನು ಅಭಿಪ್ರಾಯ ವ್ಯಕ್ತಪಡಿಸ್ಲಿಕ್ಕೆ ಆಗ್ತದೆ. ಅದೇ ರೀತಿ ಮಾಧ್ಯಮದವ್ರು ಕ್ವಶನ್ ಕೇಳೋದಕ್ಕೂ ಹಕ್ಕಿದೆ. ಅದನ್ನು ನಿಮಗೆ ನೆಗೆಟಿವ್, ನಿಮಗೆ ಪ್ರೀತಿಯಾದಂಥ ಪ್ರಶ್ನೆಗಳಿಗೆ ಕೇಳದೇ ಇದ್ದರೆ, ನಿಮ್ಗೆ ಅಪ್ರಿಯವಾದಂಥ ಪ್ರಶ್ನೆ ಕೇಳಿದರೆ ನೀವು ಕಾಂಗ್ರೆಸ್ ನೀವು ಬಿ ಜೆ ಪಿಯವ್ರು ಅಂತ ಹಿಂಗೆ ಕ್ವಶನ್ ಕೇಳುವಂಥದ್ದು ಇದೆಯಲ್ಲ, ಅವ್ರ ಅಟಿಟ್ಯೂಡ್ ತೋರಿಸ್ತದೆ, ಅವ್ರ ಸಣ್ಣತನ ತೋರಿಸ್ತದೆ. ಮತ್ತು ನಾ ಟೀಕಾ ಮಾಡೋಣ, ನಾನು ಟೀಕಾ ಮಾಡ್ಲಿಕ್ಕೆ ಬಿಡ್ರಿ ಅಂದಷ್ಟೇ ಬರ್ಕೊಡ್ರಿ ನೀವು ಅನ್ನುವಂಥ ರೀತಿಯಲ್ಲಿ ಮೆಂಟಾಲಿಟಿ ಇದೆಯಲ್ಲ, ಇದು ಒಬ್ಬ ಮಂತ್ರಿಗೆ ಯೋಗ್ಯವಾದಂಥದ್ದು ಅಲ್ಲ ಅಂತ ಹೇಳ್ತೇನೆ, ಸ್ಪಷ್ಟವಾಗಿ ಹೇಳ್ತೇನೆ. ಒಂದು ನೋಡಿ, ನಾವು ಲಾಂಗ್ ರನ್ನು ದೇಶದ ಪರಿಸ್ಥಿತಿ ಎಲ್ಲವನ್ನೂ ವಿಚಾರ ಮಾಡಬೇಕಾಗ್ತದೆ. ಮತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನೊಂದು ಶಾಂತಿ ನೆಲೆಸಿದೆ, ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ಆ ರೀತಿಯಾದ ಒಂದು ನಿರ್ಮಾಣ ಎಂದೂ ಆಗಿರಲಿಲ್ಲ. ಶಾಂತಿಯ ನಿರ್ಮಾಣ ಅದಾಗಿತ್ತು. ಯಾವಾಗ ಪಾಕಿಸ್ತಾನದವರು 26 ಜನ ಇವತ್ತು ಹಿಂದೂಗಳನ್ನು ಉಗ್ರಗಾಮಿಗಳು ಹತ್ಯೆ ಮಾಡಿದರು, ಅದರ ಹಿಂದೆ ಪಾಕಿಸ್ತಾನದ ಕೈವಾಡ ಮತ್ತು ಪಾಕಿಸ್ತಾನಗಳು ಉಗ್ರಗಾಮಿಗಳಿಗೆ ಎನ್ಕರೇಜ್ ಮಾಡಿದ್ದು ಸ್ಪಷ್ಟವಾದಂಥ ಪ್ರೈಮಾಪೇಕ್ಷ ಕೇಸ್ ಸಿಕ್ಕ ಮೇಲೇ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ನಮ್ಮ ಸೈನಿಕರು ಅಲ್ಲಿ ಯಾರು ಉಗ್ರಗಾಮಿಗಳ ನೆಲೆ ಅಂತ ಏನಿದೆ ಅಲ್ಲಿ ಹೋಗಿ ಅದೇ ದೇಶದಲ್ಲಿ ಹೋಗಿ ಅವ್ರಿಗೆ ಅಟ್ಯಾಕ್ ಮಾಡಿ ಆ ಉಗ್ರಗಾಮಿಗಳ ನೆಲೆಯನ್ನು ನಾಶ ಮಾಡುವಂಥ ಕೆಲಸವನ್ನು ಮಾಡಿದರು. ಯಾವ ರೀತಿ ಒಂದು ರಿಪ್ಲೈ ಕೊಡಬೇಕಾಗಿತ್ತು, ರಿಪ್ಲೈ ಕೊಡುವಂಥ ಕೆಲಸವನ್ನು ಮಾಡಿದರು. ಮತ್ತು ಪ್ರತಿ ಹಂತದಲ್ಲಿ ಸೈನಿಕರಿಗೆ ಪೂರ್ತಿ ಅಧಿಕಾರವನ್ನು ಕೊಟ್ಟು ಅವ್ರಿಗೆ ಎಲ್ಲ ರೀತಿ, ಹಿಂದೆ ಯಾರೂ ಬಹುಶಃ ಈ ರೀತಿ ಕೊಟ್ಟಿರಲಿಕ್ಕಿಲ್ಲ, ಆದರೆ ಅಧಿಕಾರವನ್ನು ಕೊಡುವ ಮುಖಾಂತರ ಒಂದು ನೈತಿಕವಾದಂಥ ಶಕ್ತಿಯನ್ನು ಇವತ್ತು ಹೆಚ್ಚಿನ ರೀತಿ ಶಕ್ತಿ ಕೊಡುವಂಥ ಕೆಲಸವನ್ನು ನರೇಂದ್ರ ಮೋದಿಜಿಯವರು ಸೈನಿಕರಿಗೆ ಮಾಡಿದರು. ಹೀಗಾಗಿ ಇವತ್ತು ಯಾವುದೇ ಒಂದು ಹಂತದಲ್ಲಿ ಒಂದು ಬುದ್ಧಿ ಕಲಿಸುವಂಥದ್ದು ಇರ್ತದೆ. ಆ ಬುದ್ಧಿ ಕಲಿಸುವಂಥ ಹಂತಕ್ಕೂ ಹೋಗಿದ್ದರು. ಅದಕ್ಕೆ ಒಂದು ಇದು ಯಾವುದೇ ಟೈಮ್ದಲ್ಲಿ ಮೋದಿಜಿಯವರು ಯಾವ ರೀತಿ ಚಾಣಾಕ್ಷರಿದ್ದಾರೆ ಅಂತಂದರೆ, ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದಂಥವ್ರು ಎಲ್ಲರಿಗೂ ಗುರ್ತು. ಯಾಕಂದ್ರೆ ನಾನು ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗೂ ನೋಡಿದ್ದೀನಿ. ಅಲ್ಲಿ ಗುಜರಾತಲ್ಲಿ ಯಾವ ರೀತಿ ಆಡಳಿತ ಕೊಟ್ಟರು, ಯಾವ ರೀತಿ ಒಂದು ಅಡ್ಮಿನಿಸ್ಟ್ರೇಷನ್ ಇತ್ತು, ಪ್ರಧಾನಮಂತ್ರಿ ಆದಮೇಲೆ ನೋಡಿದ್ದೀನಿ. ಹೀಗಾಗಿ ಯಾವ ಟೈಮ್ದಲ್ಲಿ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು, ಯಾರಿಗೆ ಇವತ್ತು ಅವ್ರಿಗೆ ಪ್ರತಿಕಾರ ಮಾಡಬೇಕು ಪಾಕಿಸ್ತಾನದವ್ರಿಗೆ, ಇದೆಲ್ಲವೂ ಅವ್ರಿಗೆ ಟೈಮ್ಲಿ ಗುರ್ತಿದೆ. ಆ ಹಿನ್ನೆಲೆಯಲ್ಲಿ ಈಗ ಈ ಸಿಂಧೂರು ಆಪರೇಷನ್ ಸಿಂಧೂರು ಮುಖಾಂತರ ತಕ್ಕದಾದಂಥ ಉತ್ತರ ಕೊಟ್ಟಿದ್ದಾರೆ. ಮತ್ತು ಯಾವುದೇ ಸಂದರ್ಭದಲ್ಲಿ ಈಗಾಗಲೇ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಯಾವುದೇ ಸಂದರ್ಭದಲ್ಲಿ ಮತ್ತೆ ಏನಾದರೂ ಪ್ರಚೋದನೆ ಮತ್ತೊಂದು ಉಗ್ರಗಾಮಿಗಳಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಮುಂದುವರೆದರೆ ನಾವು ಬಿಡುವುದಿಲ್ಲ, ಪಾಕಿಸ್ತಾನವನ್ನು ನಾಶ ಮಾಡ್ತೀವಿ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ರಕ್ಷಣಾ ಸಚಿವರಂತ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ, ಮತ್ತು ನಮ್ಮ ಕೇಂದ್ರ ಗೃಹ ಸಚಿವರಂತ ಅಮಿತ್ ಶಾ ಅವರು ಹೇಳಿದ್ದಾರೆ. ಹೀಗಾಗಿ ಈಗ ಕಾಂಗ್ರೆಸ್ ಅವರಿಗೆ ಈಗ ಯಾಕೆ ಯುದ್ಧ ನಿಲ್ಲಿಸಿದ್ರಿ, ಯಾಕೆ ಇದು ಮಾಡಿ ಯುದ್ಧ ವಿರಾಮ ಯಾಕೆ ಘೋಷಣೆ ಮಾಡಿದ್ರಿ? ಈಗ ಸಂತೋಷ್ ಲಾಡ್ ಅಂತವರು ಇವತ್ತು ನರೇಂದ್ರ ಮೋದಿ ಅಂತವ್ರು ಟೀಕಾ ಮಾಡುವಂಥ ಪರಿಸ್ಥಿತಿ ಇವತ್ತು ನೋಡಿದರೆ ಭಾಳ ಒಂದು ಈ ಕೆಳಮಟ್ಟಕ್ಕೆ ಹೋಗ್ತಾರೆ ಅಂದರೆ ಒಬ್ಬ ಮಂತ್ರಿಗಳು ಭಾಳ ಬೇಜಾರಾಗ್ತದೆ ನಮಗೆ ನೋಡಿದರೆ. ಹೀಗಾಗಿ ಅವ್ರ ವ್ಯಕ್ತಿತ್ವ ಏನು, ನರೇಂದ್ರ ಮೋದಿಯವ್ರ ವ್ಯಕ್ತಿತ್ವ ಏನು, ಅದು ಅರ್ಥ ಮಾಡ್ಕೋಬೇಕಾಗಿದೆ. ಹಿಂದೆ ಈ ಕಾಂಗ್ರೆಸ್ಸಲ್ಲಿದ್ದಾರೆ ಸಂತೋಷ್ ಲಾಡ್, ಹಿಂದೆ ಕಾಂಗ್ರೆಸ್ಸವರು ಅವರು ಅಧಿಕಾರದಿದ್ದಾಗ ಏನೇನು ತಪ್ಪು ಮಾಡಿದರು, ಮಿಸ್ಟೇಕ್ ಮಾಡಿದರು, ಅವರೇನು ಹಿಂದೆ ಮಿಸ್ಟೇಕ್ ಮಾಡಿದರು ಅದನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ ಜಮ್ಮು ಕಾಶ್ಮೀರದಲ್ಲಿ. ಹಾಗಾದರೆ ಇವತ್ತು ಪಾಕಿಸ್ತಾನ ಅಕ್ಯುಪೈಡ್ ಕಾಶ್ಮೀರ ಅಂತಿದೆ, ಅದು ಯಾರ ಕಾಲದಲ್ಲಿ ಹೋಯಿತು? ಅವರು ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಾಗ ಅದು ನಾವು ಕಳ್ಕೊಂಡು ಪಾಕಿಸ್ತಾನಕ್ಕೆ. ಚೈನಾಕ್ಕೆ ಕಾಶ್ಮೀರದ ಒಂದಿಷ್ಟು ಭಾಗ ಚೈನಾದವರು ಅಕ್ಯುಪೈ ಮಾಡಿದ್ದಾರೆ, ಯಾರ ಕಾಲದಲ್ಲಿ ಹೋಯಿತು? ಕಾಂಗ್ರೆಸ್ನವ್ರ ಕಾಲದಲ್ಲಿ ಹೋಗಿದೆ. ಸಂತೋಷ್ ಲಾಡ್ ಅದನ್ನು ಕ್ವಶನ್ ಮಾಡಲಿಲ್ಲ. ಅದನ್ನು ಅದು ಬಿಟ್ಟು ಇವತ್ತು ಯುದ್ಧ ವಿರಾಮ ಯಾಕೆ ಘೋಷಣೆ ಮಾಡಿದಿರಿ? ಏನು ಪ್ರತಿಕಾರ ತೋರಿಸ್ಬೇಕಾಗಿತ್ತು, ಪ್ರತಿಕಾರ ಕೊಟ್ಟಿದ್ದೀವಿ ನಾವು ಮೋದಿಜಿಯವ್ರ ನೇತೃತ್ವದಲ್ಲಿ. ಈಗ ಯುದ್ಧ ವಿರಾಮ ಘೋಷಣೆ
ಬೇರೆ ಬೇರೆ ಕಾರಣಗಳಿರ್ತಾವೆ, ಹಿನ್ನೆಲೆ ಇರ್ತಾವೆ ಅದಕ್ಕೆ. ಮತ್ತು ಭಾಳ ಜನ ಹೇಳಿದರು, ಕಾಂಗ್ರೆಸ್ನವ್ರು ಹೇಳಿದರು, ಎಲ್ಲ ಟ್ರಂಪ್ ಹೇಳಿದ್ದಕ್ಕೆ ನೀವು ಮಾಡಿದಿರಿ ಅಂತ ಹೇಳಿ. ಕಾಂಗ್ರೆಸ್ಸವ್ರು ಮಾತಾಡ್ತಾರೆ, ಕೆಲವರು ಸಣ್ಣ ಪುಟ್ಟ ಲೀಡರ್ಸ್ ಮಾತಾಡ್ತಾರೆ, ಇಲ್ಲ ಅವರು ಟ್ರಂಪ್ ಹೇಳಿದರು ಅಂತ. ಇವತ್ತು ಪತ್ರಿಕೆ ನೀವು ನೋಡಿದ್ರಿ, ಬೆಳಗ್ಗೆ ಟ್ರಂಪ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿನ್ನೂ ಇಡೀ ಟಿ ವಿ ಮೀಡಿಯಾದಲ್ಲಿ ಬಂತು, ಇದಕ್ಕೆ ನಾನು ಅವರು ಮಧ್ಯಸ್ಥಿಕೆ ವಹಿಸಿಲ್ಲ, ನಾ ಇಂಟರ್ವ್ಯೂನ್ ಆಗಿಲ್ಲ, ಅದು ಎರಡೂ ದೇಶಗಳು ಅವರು ನಿರ್ಧಾರ ಕೈಗೊಂಡಿದ್ದು ಅನ್ನುವಂಥ ಮಾತನ್ನು ಟ್ರಂಪ್ ಹೇಳಿದ್ದಾರೆ. ಹೀಗಾಗಿ ಸುಮ್ಮನೆ ವಿನಾಕಾರಣ ಯಾರ್ದಾರ ಹೆಸರು ತೆಗೆದುಕೊಂಡು ಬರೋದು. ಇವತ್ತೇನು ಆಮೇಲೆ ಹಿಂದೆ ಹೇಳ್ತಾರೆ, ಇಂದಿರಾ ಗಾಂಧಿ ಬಾಂಗ್ಲಾದೇಶದ ವಿರುದ್ಧ ಹೋರಾಟ ಮಾಡಿದಾಗ ಇಂದಿರಾ ಗಾಂಧಿ ಗೆದ್ದರು ಅಂತೇಳಿ. ಈಗ ಇಲ್ಲಿ ಸಿದ್ದರಾಮಯ್ಯನವರು ಮತ್ತೊಬ್ಬರು ಹೇಳ್ತಾರೆ, ಈ ಕ್ರೆಡಿಟ್ ಸೈನಿಕರಿಗೆ 100% ಕ್ರೆಡಿಟ್ ಸೈನಿಕರಿಗೆ ಹೋಗ್ಬೇಕು. ಆದರೆ ಅದು ಲೀಡರ್ಶಿಪ್ ತೊಗೊಂಡವ್ರು ಯಾರು? ಮೋದಿಜಿಯವ್ರ ನಾಯಕತ್ವದಲ್ಲಿ. ಕಾಂಗ್ರೆಸ್ ಲೀಡರ್ಶಿಪ್ ಇದ್ದಾಗ ಬರೀ ಸೋಲುದ ನೋಡಿದ್ದೇವೆ ನಾವು ಚೈನಾ ಮತ್ತು ಪಾಕಿಸ್ತಾನಕ್ಕೆ. ಆದರೆ ಇವತ್ತು ಮೋದಿಜಿಯವರ ಒಂದು ಲೀಡರ್ಶಿಪ್ನಲ್ಲಿ ಒಂದು ನಿರ್ಣಾಯಕ ಹಂತಕ್ಕೆ ನಾವು ಬಂದಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಯಾವ ರೀತಿ ಇವತ್ತು ಸಂತೋಷ್ ಲಾಡು ಎಲ್ಲ ಮಾತಾಡ್ತಾ ಇದ್ದಾರೆ. ಇವತ್ತು ಸಂತೋಷ್ ಲಾಡು ಬಹುಶಃ ಅವರು ಇನ್ನೊಬ್ಬರು ಹಿರಿಯ ನಾಯಕರಾದ ಕೇರಳದವರು ಶಶಿ ತರೂರ್ ಅಂತೇಳಿ, ಅವ್ರ ಸ್ಟೇಟ್ಮೆಂಟ್ ಬಗ್ಗೆನೇ ಒಂದು ಸ್ವಲ್ಪ ಸ್ಕ್ರೂಟಿನಿ ಮಾಡಿಬಿಡಲಿ ಯಾರು ಸಂತೋಷ್ ಲಾಡು. ಮೋದಿಯವ್ರನ್ನ ಟೀಕೆ ಮಾಡೋ ಮುಂಚೆ ಆ ಶಶಿ ತರೂರು ಏನು ಸ್ಟೇಟ್ಮೆಂಟ್ ಕೊಟ್ಟರಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಸ್ಪಷ್ಟೀಕರಣ ಕೊಟ್ಬಿಡ್ಲಿ ಸಂತೋಷ್ ಲಾಡು. ಕಾಂಗ್ರೆಸ್ ಲೀಡರ್ ಹೌದಲ್ಲ ಅವರು, ಕಾಂಗ್ರೆಸ್ಸಿನ MP ಇಲೆಕ್ಟೆಡ್ MP ಅವರು ಕೇರಳದಿಂದ. ಅವ್ರು ಇವತ್ತು ಮೋದಿಜಿಯವರು ಏನು ನಿರ್ಧಾರ ಕೈಗೊಂಡಿದ್ದಾರೆ ಅನ್ನೋ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಯಾರು ಶಶಿ ತರೂರ್. ಇದಕ್ಕೆ ಸಂತೋಷ್ ಲಾಡ್ ಏನು ಹೇಳ್ತಾರೆ ಉತ್ತರ ಕೊಡಲಿ. ಇದಕ್ಕೆ ಸುಮ್ಮನೆ ಟೀಕೆ ಮಾಡಬೇಕು, ಟೀಕೆ ಮಾಡೋ ಸಲುವಾಗಿ ಟೀಕೆ ಮಾಡುವಂಥದ್ದು ಬೇಡ. ಹೀಗಾಗಿ ಇಮ್ಮೆಚ್ಯೂರ್ಡ್ ಅಂತಾರೆ ಇವರೆಲ್ಲ ಲೀಡರ್ಸ್ ಏನದಲ್ಲ, ಇಮ್ಮೆಚ್ಯೂರ್ಡ್ ಅದಾರ. ತಮ್ಮ ಬೆನ್ನು ತಾವು ನೋಡ್ಕೊಳ್ಳಿ, ಫಸ್ಟು ತಮ್ಮ ಕಾಂಗ್ರೆಸ್ ಪಾರ್ಟಿ ಏನು ಡಿಫಾಲ್ಟ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಶಶಿ ತರೂರ್ ಏನು ಹೇಳಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಶಶಿ ತರೂರ್ ಓಪನ್ ಹೇಳಿದ್ದಾರೆ, ನಾನು ಮೊದಲು ಇಂಡಿಯನ್ ಸಿಟಿಜನ್, ಒಬ್ಬ ನಾಗರಿಕ, ಭಾರತದ ನಾಗರಿಕ. ಹೀಗಾಗಿ ನಾವು ಕೇಂದ್ರ ಸರ್ಕಾರ ಜೊತೆ ಇರಬೇಕಾಗಿದೆ. ಪ್ರೈಮ್ ಮಿನಿಸ್ಟ್ರು ನಿರ್ಧಾರ ಕೈಗೊಂಡಿದ್ದನ್ನು ನಾನು ಸ್ವಾಗತ ಮಾಡ್ತೀನಿ. ಮತ್ತು ಅವರು ಏನು ಅಟ್ಯಾಕ್ ಮಾಡಿದ್ರು, ಆಪರೇಷನ್ ಮಾಡಿದರು ಸಿಂಧೂರು, ಮತ್ತು ಇವತ್ತೇನು ಯುದ್ಧ ವಿರಾಮ ಮಾಡಿದ್ದಾರೆ, ಇದು ಒಳ್ಳೆಯ ರೀತಿಯಾದಂಥ ಒಂದು ನಡವಳಿಕೆ ಅನ್ನುವಂಥದ್ದು, ಒಳ್ಳೆಯ ನಿರ್ಧಾರಗಳು ಅನ್ನುವಂಥದ್ದನ್ನು ಶಶಿ ತರೂರ್ ಹೇಳ್ತಾರೆ. ಈ ಕಾಂಗ್ರೆಸ್ಸರು ಅರ್ಥ ಮಾಡ್ಕೋಬೇಕು, ಪರ್ಟಿಕ್ಯುಲರ್ಲಿ ಸಂತೋಷ್ ಲಾಡ್ ಇದನ್ನ ಅರ್ಥ ಮಾಡ್ಕೋಬೇಕಂತ ಹೇಳ್ತೇನೆ ನಾನು. ಸರ್, ಈಗ ಸಂತೋಷ್ ಲಾಡ್ ಅವರಿಗೆ ಪತ್ರಕರ್ತರ ಪ್ರಶ್ನೆ ಕೇಳಿದ್ರೆ ನೀವು ಬಿಜೆಪಿ ಕಾರ್ಯಕರ್ತರ ಅಂತ ಒಂದು ಉತ್ತರ ವಾಪಸ್ ಕೊಡ್ತಾರೆ. ಅದಕ್ಕೆ ಪ್ರಶ್ನೆನೇ ಕೇಳಬಾರ್ದು ಅಲ್ಲ, ಅದು ಏನಾಗಿದೆ, ಅವ್ರದ್ದು ಮೀಡಿಯಾ ಇಂಟ್ರಾಕ್ಷನ್ ನೋಡಿದ್ದೀನಿ. ತಾವು ಹೇಳಿದ್ದ ಕರೆ, ನಿಮ್ಮ ಮಾಧ್ಯಮದವ್ರು ಏನಾರು ಭಾಳ ನೀವು ಟ್ಯಾಕಲ್ ಮಾಡೋಕೆ ಹೊಂಟ್ರೆ ನೀವು BJP ಅವ್ರನ್ನ ಅಂತ ಈ ರೀತಿ ಒಂದು ಪ್ರಶ್ನೆ ಮಾಡುವಂಥದ್ದು ಇದೆಲ್ಲ. ನಿಮ್ಗೆ ಏನು ತಿಳಿದಿದೆ ಅದನ್ನು ಅಭಿಪ್ರಾಯ ವ್ಯಕ್ತಪಡಿಸ್ಲಿಕ್ಕೆ ಆಗ್ತದೆ. ಅದೇ ರೀತಿ ಮಾಧ್ಯಮದವ್ರು ಕ್ವಶನ್ ಕೇಳೋದಕ್ಕೂ ಹಕ್ಕಿದೆ. ಅದನ್ನು ನಿಮಗೆ ನೆಗೆಟಿವ್, ನಿಮಗೆ ಪ್ರೀತಿಯಾದಂಥ ಪ್ರಶ್ನೆಗಳಿಗೆ ಕೇಳದಿದ್ರೆ, ನಿಮ್ಗೆ ಅಪ್ರಿಯವಾದಂಥ ಪ್ರಶ್ನೆ ಕೇಳಿದರೆ ನೀವು ಕಾಂಗ್ರೆಸ್ ಅವರು, ನೀವು BJP ಅವ್ರನ್ನ ಅಂತ ಹಿಂಗೆ ಕ್ವಶನ್ ಕೇಳುವಂಥದ್ದು ಇದೆಯಲ್ಲ, ಅವ್ರ ಅಟಿಟ್ಯೂಡ್ ತೋರಿಸ್ತದೆ, ಅವ್ರ ಸಣ್ಣತನ ತೋರಿಸ್ತದೆ. ಮತ್ತು ನಾ ಟೀಕಾ ಮಾಡೋನೆ, ನಾನು ಟೀಕಾ ಮಾಡ್ಲಿಕ್ಕೆ ಬಿಡ್ರಿ, ಅಂದಷ್ಟ ಬರ್ಕೊಡ್ರಿ ನೀವು ಅನ್ನುವಂಥ ರೀತಿಯಲ್ಲಿ ಮೆಂಟಾಲಿಟಿ ಇದೆಯಲ್ಲ, ಇದು ಒಬ್ಬ ಮಂತ್ರಿಗೆ ಯೋಗ್ಯವಾದಂಥದ್ದು ಅಲ್ಲ ಅಂತ ಹೇಳ್ತೇನೆ, ಸ್ಪಷ್ಟವಾಗಿ ಹೇಳ್ತೇನೆ.